ದರೋಡೆ ಗ್ಯಾಂಗ್ ಅಲ್ಲಿ ಯಾರ್ಯಾರಿದ್ರು, ಯಾರ್ಯಾರು ಯಾವ್ಯಾವ ಕೆಲಸವನ್ನ ವಹಿಸಿಕೊಂಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದನ್ನ ನೀವು ತಿಳ್ಕೋಬೇಕಾಗುತ್ತೆ. ಮೊದಲನೇದಾಗಿ ಅಣ್ಣಪ್ಪ, ಈತ ಪೊಲೀಸ್ ಕಾನ್ಸ್ಟೇಬಲ್. ದರೋಡೆಕೋರರಿಗೆ ತರಬೇತಿ ನೀಡಿದಂತ ಕಿರಾತಕ ಈತ. ಹೆಂಗೆ ಅಂತಂದ್ರೆ ದರೋಡೆ ಮಾಡಿದ ಮೇಲೆ ಹೇಗೆ ತಪ್ಪಿಸ್ಕೋಬೇಕು ಅಂತ ಈತ ಅವ್ರಿಗೆ ಟ್ರೈನ್ ಮಾಡಿದ್ದ. ಇನ್ನೊಬ್ಬ ಭೂಪಾಲ್ ಸೇವಿಯರ್, ಸಿಎಂಎಸ್ ನ ಮಾಜಿ ಸಿಬ್ಬಂದಿ ಈತ. 7 ಕೋಟಿ ರೂಪಾಯಿ ದರೋಡೆಗೆ ಸಂಚು ರೂಪಿಸಿದ್ದ ಈತ. ದರೋಡೆಗೆ ಹುಡುಗರನ್ನ ಒಟ್ಟುಗೂಡಿಸುವ ಕೆಲಸವನ್ನು ಕೂಡ ಈತನೇ ಮಾಡಿದ್ದ. ವೆಹಿಕಲ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ, ಎಲ್ಲಿ ಡಿಪಾಸಿಟ್ ಮಾಡುತ್ತೆ, ಯಾವ ಟೈಮಲ್ಲಿ ಬಿಡುತ್ತೆ, ಯಾವ ಮಾರ್ಗವಾಗಿ ಹೊರಡುತ್ತೆ, ಎಲ್ಲವನ್ನು ಈತ ಮಾನಿಟರ್ ಮಾಡ್ತಾ ಇದ್ದ. ಇನ್ನ ಗೋಪಿ ಎಂಬಾತ ಸಿಎಂಎಸ್ ಮಾಜಿ ಸಿಬ್ಬಂದಿ. ಸಿಎಂಎಸ್ ವಾಹನ ಬಗ್ಗೆ ಮಾಹಿತಿಯನ್ನು ನೀಡಿದ್ದ. ದರೋಡೆಯ ಸಂದರ್ಭದಲ್ಲಿ ಇನೋವಾ ಕಾರನ್ನ ಈತ ಚಲಾಯಿಸಿದ್ದ. ಕಮ್ನಳ್ಳಿ ರವಿ ದರೋಡೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ. ತನ್ನ ತೋಟದಲ್ಲಿ ದರೋಡೆ ಹಣವನ್ನ ಬಚ್ಚಿಟ್ಟಿದ್ದ ಈತ. ಬಾಣಸ್ವಾಡಿ ನವೀನ್ ದರೋಡೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ. ರಾಬರಿಯ ಸಂದರ್ಭದಲ್ಲಿ ಆರ್ಬಿಐ ಅಧಿಕಾರಿಯನ್ನ ವೇಷ ಹಾಕಿದ್ನಲ್ಲ, ನಾವು ಆರ್ಬಿಐ ಅಧಿಕಾರಿಗಳು ಅಂತ ಹೇಳಿದ್ನಲ್ಲ, ಆತ ಇವನೇ. ಬಾಣಸ್ವಾಡಿಯ ನವೀನ ಆರ್ಬಿಐ ಅಧಿಕಾರಿಯಾದ ಕಥೆ ಇದು. ಅಂದ್ರೆ ನಾನು ಆರ್ಬಿಐ ಅಧಿಕಾರಿ ಅಂತ ಸುಳ್ಳು ಹೇಳಿ. ಇನ್ನ ಜಿತೇಶ್ 7.11 ಕೋಟಿ ದರೋಡೆಗೆ ಸಾಥ್ ನೀಡಿದಂಥವನು ಇವನು. ಇನ್ನ ರಾಕೇಶ್ ಹಣ ಸಾಗಿಸಿ ಬಚ್ಚಿಡೋದಕ್ಕೆ ಸಾಥ್ ನೀಡಿದವನು. ದಿನೇಶ್ ಸಾಲ ತೀರಿಸೋದಕ್ಕೆ ರಾಬರಿ ಮಾಡಿದವನು. ಈ ರೀತಿ ದರೋಡೆಕೋರರ ಕಥೆ ಇದೆ. ಎಲ್ಲರೂ ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ನೆಕ್ಸ್ಟ್, ದರೋಡೆ ಗ್ಯಾಂಗ್ ಅಲ್ಲಿ ಯಾರ್ಯಾರಿದ್ರು, ಯಾರ್ಯಾರು ಯಾವ್ಯಾವ ಕೆಲಸವನ್ನ ವಹಿಸಿಕೊಂಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದನ್ನ ನೀವು ತಿಳ್ಕೋಬೇಕಾಗುತ್ತೆ. ಮೊದಲನೇದಾಗಿ ಅಣ್ಣಪ್ಪ, ಈತ ಪೊಲೀಸ್ ಕಾನ್ಸ್ಟೇಬಲ್. ದರೋಡೆಕೋರರಿಗೆ ತರಬೇತಿ ನೀಡಿದಂತ ಕಿರಾತಕ ಈತ. ಹೆಂಗೆ ಅಂತಂದ್ರೆ ದರೋಡೆ ಮಾಡಿದ ಮೇಲೆ ಹೇಗೆ ತಪ್ಪಿಸ್ಕೋಬೇಕು ಅಂತ ಈತ ಅವ್ರಿಗೆ ಟ್ರೈನ್ ಮಾಡಿದ್ದ. ಇನ್ನೊಬ್ಬ ಭೂಪಾಲ್ ಸೇವಿಯರ್, ಸಿಎಂಎಸ್ ನ ಮಾಜಿ ಸಿಬ್ಬಂದಿ ಈತ. 7 ಕೋಟಿ ರೂಪಾಯಿ ದರೋಡೆಗೆ ಸಂಚು ರೂಪಿಸಿದ್ದ ಈತ. ದರೋಡೆಗೆ ಹುಡುಗರನ್ನ ಒಟ್ಟುಗೂಡಿಸುವ ಕೆಲಸವನ್ನು ಕೂಡ ಈತನೇ ಮಾಡಿದ್ದ. ವೆಹಿಕಲ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ, ಎಲ್ಲಿ ಡಿಪಾಸಿಟ್ ಮಾಡುತ್ತೆ, ಯಾವ ಟೈಮಲ್ಲಿ ಬಿಡುತ್ತೆ, ಯಾವ ಮಾರ್ಗವಾಗಿ ಹೊರಡುತ್ತೆ, ಎಲ್ಲವನ್ನು ಈತ ಮಾನಿಟರ್ ಮಾಡ್ತಾ ಇದ್ದ. ಇನ್ನ ಗೋಪಿ ಎಂಬಾತ ಸಿಎಂಎಸ್ ಮಾಜಿ ಸಿಬ್ಬಂದಿ. ಸಿಎಂಎಸ್ ವಾಹನ ಬಗ್ಗೆ ಮಾಹಿತಿಯನ್ನು ನೀಡಿದ್ದ. ದರೋಡೆಯ ಸಂದರ್ಭದಲ್ಲಿ ಇನೋವಾ ಕಾರನ್ನ ಈತ ಚಲಾಯಿಸಿದ್ದ. ಕಮ್ನಳ್ಳಿ ರವಿ ದರೋಡೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ. ತನ್ನ ತೋಟದಲ್ಲಿ ದರೋಡೆ ಹಣವನ್ನ ಬಚ್ಚಿಟ್ಟಿದ್ದ ಈತ. ಬಾಣಸ್ವಾಡಿ ನವೀನ್ ದರೋಡೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ. ರಾಬರಿಯ ಸಂದರ್ಭದಲ್ಲಿ ಆರ್ಬಿಐ ಅಧಿಕಾರಿಯನ್ನ ವೇಷ ಹಾಕಿದ್ನಲ್ಲ, ನಾವು ಆರ್ಬಿಐ ಅಧಿಕಾರಿಗಳು ಅಂತ ಹೇಳಿದ್ನಲ್ಲ, ಆತ ಇವನೇ. ಬಾಣಸ್ವಾಡಿಯ ನವೀನ ಆರ್ಬಿಐ ಅಧಿಕಾರಿಯಾದ ಕಥೆ ಇದು. ಅಂದ್ರೆ ನಾನು ಆರ್ಬಿಐ ಅಧಿಕಾರಿ ಅಂತ ಸುಳ್ಳು ಹೇಳಿ. ಇನ್ನ ಜಿತೇಶ್ 7.11 ಕೋಟಿ ದರೋಡೆಗೆ ಸಾಥ್ ನೀಡಿದಂಥವನು ಇವನು. ಇನ್ನ ರಾಕೇಶ್ ಹಣ ಸಾಗಿಸಿ ಬಚ್ಚಿಡೋದಕ್ಕೆ ಸಾಥ್ ನೀಡಿದವನು. ದಿನೇಶ್ ಸಾಲ ತೀರಿಸೋದಕ್ಕೆ ರಾಬರಿ ಮಾಡಿದವನು. ಈ ರೀತಿ ದರೋಡೆಕೋರರ ಕಥೆ ಇದೆ. ಎಲ್ಲರೂ ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ನೆಕ್ಸ್ಟ್, ದರೋಡೆ ಗ್ಯಾಂಗ್ ಅಲ್ಲಿ ಯಾರ್ಯಾರಿದ್ರು, ಯಾರ್ಯಾರು ಯಾವ್ಯಾವ ಕೆಲಸವನ್ನ ವಹಿಸಿಕೊಂಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದನ್ನ ನೀವು ತಿಳ್ಕೋಬೇಕಾಗುತ್ತೆ. ಮೊದಲನೇದಾಗಿ ಅಣ್ಣಪ್ಪ, ಈತ ಪೊಲೀಸ್ ಕಾನ್ಸ್ಟೇಬಲ್. ದರೋಡೆಕೋರರಿಗೆ ತರಬೇತಿ ನೀಡಿದಂತ ಕಿರಾತಕ ಈತ. ಹೆಂಗೆ ಅಂತಂದ್ರೆ ದರೋಡೆ ಮಾಡಿದ ಮೇಲೆ ಹೇಗೆ ತಪ್ಪಿಸ್ಕೋಬೇಕು ಅಂತ ಈತ ಅವ್ರಿಗೆ ಟ್ರೈನ್ ಮಾಡಿದ್ದ. ಇನ್ನೊಬ್ಬ ಭೂಪಾಲ್ ಸೇವಿಯರ್, ಸಿಎಂಎಸ್ ನ ಮಾಜಿ ಸಿಬ್ಬಂದಿ ಈತ. 7 ಕೋಟಿ ರೂಪಾಯಿ ದರೋಡೆಗೆ ಸಂಚು ರೂಪಿಸಿದ್ದ ಈತ. ದರೋಡೆಗೆ ಹುಡುಗರನ್ನ ಒಟ್ಟುಗೂಡಿಸುವ ಕೆಲಸವನ್ನು ಕೂಡ ಈತನೇ ಮಾಡಿದ್ದ. ವೆಹಿಕಲ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ, ಎಲ್ಲಿ ಡಿಪಾಸಿಟ್ ಮಾಡುತ್ತೆ, ಯಾವ ಟೈಮಲ್ಲಿ ಬಿಡುತ್ತೆ, ಯಾವ ಮಾರ್ಗವಾಗಿ ಹೊರಡುತ್ತೆ, ಎಲ್ಲವನ್ನು ಈತ ಮಾನಿಟರ್ ಮಾಡ್ತಾ ಇದ್ದ. ಇನ್ನ ಗೋಪಿ ಎಂಬಾತ ಸಿಎಂಎಸ್ ಮಾಜಿ ಸಿಬ್ಬಂದಿ. ಸಿಎಂಎಸ್ ವಾಹನ ಬಗ್ಗೆ ಮಾಹಿತಿಯನ್ನು ನೀಡಿದ್ದ. ದರೋಡೆಯ ಸಂದರ್ಭದಲ್ಲಿ ಇನೋವಾ ಕಾರನ್ನ ಈತ ಚಲಾಯಿಸಿದ್ದ. ಕಮ್ನಳ್ಳಿ ರವಿ ದರೋಡೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ. ತನ್ನ ತೋಟದಲ್ಲಿ ದರೋಡೆ ಹಣವನ್ನ ಬಚ್ಚಿಟ್ಟಿದ್ದ ಈತ. ಬಾಣಸ್ವಾಡಿ ನವೀನ್ ದರೋಡೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ. ರಾಬರಿಯ ಸಂದರ್ಭದಲ್ಲಿ ಆರ್ಬಿಐ ಅಧಿಕಾರಿಯನ್ನ ವೇಷ ಹಾಕಿದ್ನಲ್ಲ, ನಾವು ಆರ್ಬಿಐ ಅಧಿಕಾರಿಗಳು ಅಂತ ಹೇಳಿದ್ನಲ್ಲ, ಆತ ಇವನೇ. ಬಾಣಸ್ವಾಡಿಯ ನವೀನ ಆರ್ಬಿಐ ಅಧಿಕಾರಿಯಾದ ಕಥೆ ಇದು. ಅಂದ್ರೆ
ನಾನು RBI ಅಧಿಕಾರಿ ಅಂತ ಸುಳ್ಳು ಹೇಳಿ. ಇನ್ನ ಜಿತೇಶ್ 7.11 ಕೋಟಿ ದರೋಡೆಗೆ ಸಾಥ್ ನೀಡಿದಂಥವನು. ಇನ್ನ ರಾಕೇಶ್ ಹಣ ಸಾಗಿಸಿ ಬಚ್ಚಿಡೋದಕ್ಕೆ ಸಾಥ್ ನೀಡಿದವನು. ದಿನೇಶ್ ಸಾಲ ತೀರಿಸೋದಕ್ಕೆ ರಾಬರಿ ಮಾಡಿದವನು. ಈ ರೀತಿ ದರೋಡೆಕೋರರ ಕಥೆ ಇದೆ. ಎಲ್ಲರೂ ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ನೆಕ್ಸ್ಟ್, ದರೋಡೆ ಗ್ಯಾಂಗ್ ಅಲ್ಲಿ ಯಾರ್ಯಾರಿದ್ರು, ಯಾರ್ಯಾರು ಯಾವ್ಯಾವ ಕೆಲಸವನ್ನ ವಹಿಸಿಕೊಂಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದನ್ನ ನೀವು ತಿಳ್ಕೋಬೇಕಾಗುತ್ತೆ. ಮೊದಲನೇದಾಗಿ ಅಣ್ಣಪ್ಪ, ಈತ ಪೊಲೀಸ್ ಕಾನ್ಸ್ಟೇಬಲ್. ದರೋಡೆಕೋರರಿಗೆ ತರಬೇತಿ ನೀಡಿದಂತ ಕಿರಾತಕ ಈತ. ಹೆಂಗೆ ಅಂತಂದ್ರೆ, ದರೋಡೆ ಮಾಡಿದ ಮೇಲೆ ಹೇಗೆ ತಪ್ಪಿಸ್ಕೋಬೇಕು ಅಂತ ಈತ ಅವರಿಗೆ ಟ್ರೈನ್ ಮಾಡಿದ್ದ. ಇನ್ನೊಬ್ಬ ಭೂಪಾಕ್ ಸೇವಿಯರ್, CMS ನ ಮಾಜಿ ಸಿಬ್ಬಂದಿ ಈತ. 7 ಕೋಟಿ ರೂಪಾಯಿ ದರೋಡೆಗೆ ಸಂಚು ರೂಪಿಸಿದ್ದ ಈತ. ದರೋಡೆಗೆ ಹುಡುಗರನ್ನ ಒಟ್ಟುಗೂಡಿಸುವ ಕೆಲಸವನ್ನು ಕೂಡ ಈತನೇ ಮಾಡಿದ್ದ. ವೆಹಿಕಲ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ, ಎಲ್ಲಿ ಡಿಪಾಸಿಟ್ ಮಾಡುತ್ತೆ, ಯಾವ ಟೈಮಲ್ಲಿ ಬಿಡುತ್ತೆ, ಯಾವ ಮಾರ್ಗವಾಗಿ ಹೊರಡುತ್ತೆ, ಎಲ್ಲವನ್ನು ಈತ ಮಾನಿಟರ್ ಮಾಡ್ತಾ ಇದ್ದ. ಇನ್ನ ಗೋಪಿ ಎಂಬಾತ CMS ಮಾಜಿ ಸಿಬ್ಬಂದಿ. CMS ವಾಹನ ಬಗ್ಗೆ ಮಾಹಿತಿಯನ್ನು ನೀಡಿದ್ದ. ದರೋಡೆಯ ಸಂದರ್ಭದಲ್ಲಿ ಇನೋವಾ ಕಾರನ್ನ ಈತ ಚಲಾಯಿಸಿದ್ದ. ಕಮ್ನಳ್ಳಿ ರವಿ ದರೋಡೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ. ತನ್ನ ತೋಟದಲ್ಲಿ ದರೋಡೆ ಹಣವನ್ನ ಬಚ್ಚಿಟ್ಟಿದ್ದ ಈತ. ಬಾಣಸ್ವಾಡಿ ನವೀನ್ ದರೋಡೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ. ರಾಬರಿಯ ಸಂದರ್ಭದಲ್ಲಿ RBI ಅಧಿಕಾರಿಯನ್ನ ವೇಷ ಹಾಕಿದ್ನಲ್ಲ, ನಾವು RBI ಅಧಿಕಾರಿಗಳು ಅಂತ ಹೇಳಿದ್ನಲ್ಲ, ಆತ ಇವನೇ. ಬಾಣಸ್ವಾಡಿಯ ನವೀನ RBI ಅಧಿಕಾರಿಯಾದ ಕಥೆ ಇದು. ಅಂದ್ರೆ ನಾನು RBI ಅಧಿಕಾರಿ ಅಂತ ಸುಳ್ಳು ಹೇಳಿ. ಇನ್ನ ಜಿತೇಶ್ 7.11 ಕೋಟಿ ದರೋಡೆಗೆ ಸಾಥ್ ನೀಡಿದಂಥವನು. ಇನ್ನ ರಾಕೇಶ್ ಹಣ ಸಾಗಿಸಿ ಬಚ್ಚಿಡೋದಕ್ಕೆ ಸಾಥ್ ನೀಡಿದವನು. ದಿನೇಶ್ ಸಾಲ ತೀರಿಸೋದಕ್ಕೆ ರಾಬರಿ ಮಾಡಿದವನು. ಈ ರೀತಿ ದರೋಡೆಕೋರರ ಕಥೆ ಇದೆ. ಎಲ್ಲರೂ ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ನೆಕ್ಸ್ಟ್, ದರೋಡೆ ಗ್ಯಾಂಗ್ ಅಲ್ಲಿ ಯಾರ್ಯಾರಿದ್ರು, ಯಾರ್ಯಾರು ಯಾವ್ಯಾವ ಕೆಲಸವನ್ನ ವಹಿಸಿಕೊಂಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದನ್ನ ನೀವು ತಿಳ್ಕೋಬೇಕಾಗುತ್ತೆ. ಮೊದಲನೇದಾಗಿ ಅಣ್ಣಪ್ಪ, ಈತ ಪೊಲೀಸ್ ಕಾನ್ಸ್ಟೇಬಲ್. ದರೋಡೆಕೋರರಿಗೆ ತರಬೇತಿ ನೀಡಿದಂತ ಕಿರಾತಕ ಈತ. ಹೆಂಗೆ ಅಂತಂದ್ರೆ, ದರೋಡೆ ಮಾಡಿದ ಮೇಲೆ ಹೇಗೆ ತಪ್ಪಿಸ್ಕೋಬೇಕು ಅಂತ ಈತ ಅವರಿಗೆ ಟ್ರೈನ್ ಮಾಡಿದ್ದ. ಇನ್ನೊಬ್ಬ ಭೂಪಾಕ್ ಸೇವಿಯರ್, CMS ನ ಮಾಜಿ ಸಿಬ್ಬಂದಿ ಈತ. 7 ಕೋಟಿ ರೂಪಾಯಿ ದರೋಡೆಗೆ ಸಂಚು ರೂಪಿಸಿದ್ದ ಈತ. ದರೋಡೆಗೆ ಹುಡುಗರನ್ನ ಒಟ್ಟುಗೂಡಿಸುವ ಕೆಲಸವನ್ನು ಕೂಡ ಈತನೇ ಮಾಡಿದ್ದ. ವೆಹಿಕಲ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ, ಎಲ್ಲಿ ಡಿಪಾಸಿಟ್ ಮಾಡುತ್ತೆ, ಯಾವ ಟೈಮಲ್ಲಿ ಬಿಡುತ್ತೆ, ಯಾವ ಮಾರ್ಗವಾಗಿ ಹೊರಡುತ್ತೆ, ಎಲ್ಲವನ್ನು ಈತ ಮಾನಿಟರ್ ಮಾಡ್ತಾ ಇದ್ದ. ಇನ್ನ ಗೋಪಿ ಎಂಬಾತ CMS ಮಾಜಿ ಸಿಬ್ಬಂದಿ. CMS ವಾಹನ ಬಗ್ಗೆ ಮಾಹಿತಿಯನ್ನು ನೀಡಿದ್ದ. ದರೋಡೆಯ ಸಂದರ್ಭದಲ್ಲಿ ಇನೋವಾ ಕಾರನ್ನ ಈತ ಚಲಾಯಿಸಿದ್ದ. ಕಮ್ನಳ್ಳಿ ರವಿ ದರೋಡೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ. ತನ್ನ ತೋಟದಲ್ಲಿ ದರೋಡೆ ಹಣವನ್ನ ಬಚ್ಚಿಟ್ಟಿದ್ದ ಈತ. ಬಾಣಸ್ವಾಡಿ ನವೀನ್ ದರೋಡೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ. ರಾಬರಿಯ ಸಂದರ್ಭದಲ್ಲಿ RBI ಅಧಿಕಾರಿಯನ್ನ ವೇಷ ಹಾಕಿದ್ನಲ್ಲ, ನಾವು RBI ಅಧಿಕಾರಿಗಳು ಅಂತ ಹೇಳಿದ್ನಲ್ಲ, ಆತ ಇವನೇ. ಬಾಣಸ್ವಾಡಿಯ ನವೀನ RBI ಅಧಿಕಾರಿಯಾದ ಕಥೆ ಇದು. ಅಂದ್ರೆ ನಾನು RBI ಅಧಿಕಾರಿ ಅಂತ ಸುಳ್ಳು ಹೇಳಿ. ಇನ್ನ ಜಿತೇಶ್ 7.11 ಕೋಟಿ ದರೋಡೆಗೆ ಸಾಥ್ ನೀಡಿದಂಥವನು. ಇನ್ನ ರಾಕೇಶ್ ಹಣ ಸಾಗಿಸಿ ಬಚ್ಚಿಡೋದಕ್ಕೆ ಸಾಥ್ ನೀಡಿದವನು. ದಿನೇಶ್ ಸಾಲ ತೀರಿಸೋದಕ್ಕೆ ರಾಬರಿ ಮಾಡಿದವನು. ಈ ರೀತಿ ದರೋಡೆಕೋರರ ಕಥೆ ಇದೆ. ಎಲ್ಲರೂ ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ನೆಕ್ಸ್ಟ್,